ಮತ್ತೆ ಚಿಕ್ಕ ಮಗನ ನೋಡ್ಕೊಂಬರ್ತೀನಿ ಅಂತ ಹೋದಳು, ಬಂದೇ ಇಲ್ಲ. ಎಲ್ಲ ಅಲ್ಲೇ ಇರ್ತಾಳೇನೋ, ಎಲ್ಲ ನಿಂತ್ಕೊಂಡು ಬಿಡು, ನನಗೇನಾಗಬೇಕು, ಇದ್ರೆ ಇರ್ತಾಳೆ ಬಿಡು. ಇಲ್ಲ ನಾನು ಗಂಟೆಗೆ ನಿಕ್ಕಿಲ್ಲ. ಬರ್ತಾವಳೆ, ಜೊತೆ ಇರಬೇಕಲ್ಲ. ಅಲ್ಲೇ ಎಲ್ಲ ಜೊತೆಯೇನೋ ಅಂತ ಅನ್ಕೊಂಬಿಟ್ನಲ್ಲ. ಅತ್ತೆ ಬಂದ್ಬಿಟ್ಟಿದ್ಯಾ? ಬಂದಮ್ಮ. ಏನು ಮಾಡ್ತೀವಿ, ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು? ಹೋಗಿಲ್ಲ. ದಿನ ಕೂಲಿ ಕೆಲಸ ಮಾಡಿ 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 ನನಗೂ ಬೇಜಾರಾಗ್ಬಿಟ್ಟದೆ, ಹೋಗಿಲ್ಲ. ಏನೋ ಬ್ಯಾಗ್ ತಂದಿದ್ಯಾ? ಅಯ್ಯೋ ಸೀರೆ ಕೊಟ್ಟರು. ಹೌದೇನು? ಏನೋ ಎಂಥ ಸೀರೆ ಕೊಟ್ಟವ್ರು ನೋಡೋಣ. ಇದೇನತ್ತೆ, ನಮ್ಮನೆ ಮಂಚದ ಮೇಲೆ ಹಚ್ಚೋದಲ್ಲ ರೊಬ್ಬು ಹಂಗಿಂಗ್ ತಂಗದೆ ಸೀರೆ. ಈ ಚಿಂಡಿನ ಇಸ್ಕೊಂಬರಕ ನೀನು ಅವ್ರ ಮನೆಗೆ ಹೋಗಿದ್ದ? ಹೌದಾ, ನಾನೇನು ನೋಡಿಲ್ಲಮ್ಮ. ನಾ ಬ್ಯಾಗ್ ತಂದು ಕೊಟ್ಟು ಎತ್ಕೊಂಡು ಹೊರಟು ಬಂದೆ. ಈ ಸೀರೆನ ಇಸ್ಕೊಂಬರಕ್ಕೆ ಹೋಗಿದ್ದ? ಅಯ್ಯೋ ಇದೇನು ಸೀರೆ? ಕಾಟನ್ ಸೀರೆ ನಮ್ಮ ಹೋಯ್ತು. ಚೆನ್ನಾಗಿತ್ತದಲ್ಲ. ಇದನ್ನ ನಾನು ಉಟ್ಕೊಳಕತ್ತದ? ಅಯ್ಯೋ ನಿಂಕಂತ ಕೊಟ್ಟಿದ್ದಂಗಿಲ್ಲಮ್ಮ, ನಂಕಂತ ಕೊಟ್ಟಿರೋದು. ಈ ಸೀರೆ ಇಸ್ಕೊಂಬರಕ 2 ದಿವಸದಿಂದ ಅವ್ರ ಮನೆಗೆ ಇದ್ದ ನೀನು? ಏನೋ ದೊಡ್ಡ ಬಂಗ್ಲೆ ಸಂಪಾದನೆ ಮಾಡ್ದಂಗೆ ಓಡೋಡಿ ಬತ್ತೀಯ ಇಲ್ಲಿಗ. ಅಲ್ಲೇ ಎಲ್ಲ ಕೂಲಿ ನಾಳೆ ಮಾಡ್ಕೊಂಡು ಬಿದ್ದಿರೋಕ್ಕಾಗಲ್ಲ. ಇರೋದಿಷ್ಟ ಆಗಲ್ಲ ಜಾಗ. ಎಲ್ಲಿಗೆ ಹೋಗ್ಲಮ್ಮ ನಾನು? ನನಗೆ ಯಾರವ್ರೆ? ಎಲ್ಲಿಗೆ ಹೋಗ್ಲಿ ನಾನು? ಮಗನ್ನ ದೊಡ್ಡ ಮನೆ ಹಳ್ಳಿ ಮಾಡಿದ್ಯಲ್ಲ, ಅಲ್ಲೇ ಇರೋಗಿ ಹೋಗಿ. ಯಾರು ಬೇಡ ಅಂತ ಹೇಳಿದ್ರು? ಅಲ್ಲಮ್ಮ, ಬೀಗರ ಮನೆಗಿದ್ರೆ ಬೆಲೆ ಇರ್ತದೇನಮ್ಮ. ಇಲ್ಲಿದ್ರೆ ಬೆಲೆ ಇದ್ಬಿಡ್ತದ ನಿಂಕ? ಯಾವ್ದು ಆಗ್ತಾರೇನೋ ತಿನ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತೀಯನೋ ಅಂತ ನಾನು ಅನ್ಕೊಂಡ್ರೆ ಬಂದೇ ಬಿಟ್ಟಿದ್ಯಲ್ಲ. ಈ ಶಿಂಡೆ ನಿಕ್ಕೊಂಡು ಏನಕ್ಕಾಗ್ತದ ಶಿಂಡೆ? ಈ ಶಿಂಡಿಗೋಸ್ಕರ ಹೋಗಿದ್ದೇನೆ ಅಲ್ಲಿಂದ ಇಲ್ಲಿಂದ ಅಲ್ಕ. ಎಲ್ಲ ನಮ್ಮ ಮನೆ ಬರ್ಗ್ಲು. ಯಾಕಿಂತ ಸೀರೆ ಕೊಟ್ಟವ್ರೆ? ಚೆನ್ನಾಗಿರೋ ಸೀರೆ ಕೊಟ್ಟಿದ್ರೆ ಸೀರೆ ತಂದು ಕೊಟ್ಟವಳೆ ಅಂತ ನಾನು ನೋಡ್ಕೊತಾ ಇದ್ಲು. ಈ ಸೀರೆ ಕೊಟ್ಟರೆ ಎಷ್ಟು ಬಿಟ್ಟರೆ ಎಷ್ಟು? ಅಯ್ಯೋ ದೇವ್ರೆ, ನನ್ನ ಹಣೆ ಬರೋನೇ ಚೆನ್ನಾಗಿಲ್ಲಲ್ಲಪ್ಪ. ಎಲ್ಲಿ ಹೋಗ್ಲಿ, ಎಲ್ಲಿ ಬದುಕಲಿ, ಏನು ಮಾಡಲಿ? ಸರಿ, ಬೀಗ್ರ ಮನೆಗೆ ಹೋಗಿ ನಾನು ಕೂಲಿ ಕೆಲಸ ಮಾಡೋಕ್ಕಾಗ್ತದ? ನನ್ನ ಮಗನಿಗೆ ಮರ್ಯಾದೆ ಇರ್ತದ? ಏನೋ ಇವಾಗ ಹಂಗೆ ನೋಡ್ಕೊಂತವ್ರೆ. ಅವ್ನು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ಅಲ್ಲ, ಈ ಸೀರೆನ ಕೊಟ್ಟಿರಷ್ಟು ಬಿಟ್ಟಷ್ಟು ಏನು ಕೊಡಬೇಕಾಗಿತ್ತವರು? ಎಂಥ ಜನನಪ್ಪ. ಅಯ್ಯೋ ಭಗವಂತ, ಏನು ಮಾಡೋದು ನಾನು? ಎಲ್ಲಿಗೆ ಹೋಗಲಿ, ಎಲ್ಲಿ ಜೀವನ ಮಾಡಲಿ? ಏನು ಮಾಡಬೇಕು? ನನಗೆ ದಿಕ್ಕೆ ತೋರಿಸ್ತಾ ಇಲ್ಲ. ಬಡ್ಡಿ ಬಂಗಾರಮ್ಮ ಮನೆಗೆ ನಮ್ಮ ಮನೆ ಕೆಲಸಕ್ಕನ್ನ ಸೇರ್ಕೊಂತೀನಿ. ಹೋಗಿ ಕೇಳ್ತೀನಿ ಅಮ್ಮನ, ನೀನು ಪಾದ ತೊಳ್ಕೊಂಡ ಜೀವನ ಮಾಡ್ತೀನಮ್ಮ, ನನಗೇನಾದರೂ ದಾರಿ ಮಾಡಿಕೊಡು ಅಂತ ಹೇಳ್ತೀನಿ. ಅಮ್ಮನ ಕೈಯೋ ಕಾಲ ಇಸ್ಕಿ ಜೀವನ ಮಾಡ್ತೀನಿ, ಬಿಟ್ಟರೆ ನಾನು ಬೀಗರ ಮನೆಗೆ ಹೋಗಲ್ಲ. ಹೋದ್ರೆ ಮರ್ಯಾದೆ ಇರ್ತದ? ಅತ್ತೆ ಅತ್ತೆ, ಏನು ಮುಳುಗೋಗಿರೋದು? ಅತ್ತೆ 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 ಅಂತ ಬಿಡ್ಕೊಂತ ಇದೆಯಾ? ಅದೇ ಅತ್ತೆ, ಊಟ ಊಟ ಯಾವ ಊಟ? ಊಟ ಅತ್ತೆ, ನಿನ್ನ ಮಗನ ಕೇಳಿದ್ದೀನಲ್ಲ ಊಟ ಕೊಡಲ್ಲ ಅಂತ, ನಿನ್ನ ದತ್ತು ಪುತ್ರಂಗ. ಯಾಕತ್ತೆ, ಏನಾಯ್ತತೆ? ಏನು ನನ್ನ ಮೊಮ್ಮಗಳನ್ನ ಬಾಯಿಗೆ ಬಂದಾಗ ಮಾತಾಡ್ತಾನೆ ಇವನು? ಎಷ್ಟು ಧೈರ್ಯ ಇರಬೇಕು? ಊಟ ಕೊಡಲ್ಲ ಅಂತಂದ್ರೆ ನಿಮ್ಮ ಊಟ ಯಾರಿಗೆ ಬೇಕು ಹೋಗು ಅಂತ ಕೇಳ್ತಾನೆ ಅವನು. ಅವನು ಇಷ್ಟುದ್ದ ಅವನೇ, ಎಷ್ಟು ದುರಂಕಾರ ಅವನ್ಕ. ಅವನು ಯಾರನ್ನೂ ಸಾಮಾನ್ಯವಾಗಿ ಏನು ಅನ್ನಲ್ಲ. ಏನು ಪಾಪ ಊಟದಾಗಿಂದ ಸಾಕಿ ಬೆಳೆಸಿದ್ಯಾ, ಅವನ ಬುದ್ಧಿ ಹೆಂಗೆ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಯಾರನ್ನೂ ಏನು ಸಾಮಾನ್ಯವಾಗಿ ಅನ್ನಲ್ಲಂತೆ. ಈ ಗಿಲಿಟ್ ಮಾತುಗಳೆಲ್ಲ ನನ್ನ ಹತ್ರ ಇಕ್ಕಬೇಡ ನೀನು. ಅವಳ ಸರಸ್ವತಿ ಬರ ಇಲ್ಲಿ. ಏನಲ್ಲಮ್ಮ, ಏನತ್ತೆ? ನಿಮ್ಮ ಅತ್ತಿಗೆನ ಬೈಯೋಗೆ. ನಿಮ್ಮ ತಾತನ ಮಲ್ಕೊಂಡವನೇ, ಇನ್ನು ನಾನು ಬೈತ್ರೆ ಓ ಅಂತ ಬರ್ತಾನೆ. ಬೈಯೋಗೆ. ಯಾಕೆ ಬೈಯೋದೆ? ನಾನು ಊಟ ಕೊಡಲ್ಲ ಅಂತ ಹೇಳೋಗೆ. ಹೇಳೋದು ಊಟ ಕೊಡಲ್ಲ ಅಂತ? ನೀನು ಹಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ, ಊಟ ಕೊಡಲ್ಲ ನಾವು, ಯಾಕೆ ಕೊಡಬೇಕು? ನೀನೇ ಮಾಡ್ಕೊಂಡು ತಿನ್ನು, ಇಲ್ಲ ಬೇರೆ ಮನೆ ಮಾಡ್ಕೊಂಡು ಹೋಗು ಅಂತ ಹೇಳು. ಅಚ್ಚೇನಾ? ಅಷ್ಟೇ. ಬೇರೆ ಮನೆ ಮಾಡ್ಕೊಂಡು ಹೋಗು, ನಮ್ಮ ಆಸ್ತಿಗಳಿಗೆ ನಾವೇನು ಭಾಗ ಕೊಡಲ್ಲ. ನಿಂಗೆ ಮಕ್ಕಳಿಲ್ಲ ಗಣ್ಣಿಲ್ಲ, ಏನಕ್ಕೆ ನಿಂಗೆ ಭಾಗ ಕೊಡಬೇಕು ಅಂತ ಕೇಳೋಗು. ಅವನಿಗೆ ನಾನು ದತ್ತು ತಗೊಂಡೋಗಿ ಹೇಳಿದ್ದೀನಿ, ಕೊಡಲ್ಲ ಭಾಗ ಆಸ್ತಿ ಒಳಗ ಅಂತ. ಇವಾಗ ಏನು ಅವಳು ಭಾಳ ಬಿಚ್ಚೋಳಂದ್ರೆ ಚೆನ್ನಾಗಿರಲ್ಲ, ನೋಡ್ಕೊ. ಸರಿ ಆಯ್ತು, ಇಲ್ಲೇ ಇರ್ತೀನಿ. ಮೊನ್ನೆ ಮಾಡ್ದಂಗೆ ಮಾಡಿದ್ವಿ ಅಂದರೆ ಬೀಳ್ತವೆ ನಿಮ್ಮ ಕೇಟುಗಳು. ತಾತನ ಮುಲ್ಕೊಂಡವನ ಮುಸ್ಲೋನು ಎಂತವ್ರಿಗೋ ಸಾವು ಬರ್ತದೆ, ಇವನು ಬರಲ್ಲ, ಇವನು ಮತ್ತೆ ಉದ್ಯೋಗ. ಅದೇ ಬರಲ್ಲ ನಿಂಗೆ ಸಾವು. ಏನೇ ನಾನು ಇಲ್ಲೇ ಕೇಳಿಸ್ಕೊತೀನಿ, ಕರೆಕ್ಟಾಗಿ ಮಾತಾಡಬೇಕು, ಇಲ್ಲಾಂದ್ರೆ ಬಂದು ಬಳೀರಂತ ಆಗ್ತೀನಿ ನೋಡು. ಮುಂದೆ ಮಾತಿಲ್ಲ, ಓದ್ತಾ ಇನ್ನೊಂದ್ಸತಿ ಹೇಳ ಮಾತಾಡ್ತೀನಿ. ನೀನು ಬಾಯ್ಕ್ ಮಣ್ಣಾಕ ಹೋಗೆ. ನಾವು ಊಟ ಕೊಡಲ್ಲ ಸುಮಮ್ಮ. ಅದು ತಡಿಲ್ಲ ಇದು ತಡಿಲ್ಲ, ಅದು ಮಾರಿಲ್ಲ ಇದು ಮಾರಿಲ್ಲ, ಅದು ಬೇಕು ಇದು ಬೇಕು. ಅದು ತಡಿ ಇದು ತಡಿ, ಅದು ತಡಿಲ್ಲ ಇದು ತಡಿಲ್ಲ. ನೋಡತ್ತದೆ ನಿನ್ಕ ಭಾಗ ಕೊರಕ ಅಲ್ಲ, ನಿಂಕ ಗಣ್ಣು ಇಲ್ಲ ಎನ್ನೂರು ಇಲ್ಲ, ನಿಂಕ ಮತ್ತಳು ಇಲ್ಲ, ನಿಂಕ ಭಾಗ ಕೊರಕ ಆಗಲ್ಲ.
ಅದು ತಡಿಯಿಲ್ಲ ಇದು ತಡಿಯಿಲ್ಲ, ಅದು ಮಾರಿಲ್ಲ ಇದು ಮಾರಿಲ್ಲ, ಅದು ಏಕು ಇದು ಏಕು, ಊಟ ಕೊರಲ್ಲ. ನೀನ್ ಬೇಕಾದ್ರೆ ಅಡುಗೆ ಮಾಡ್ಕೊಂಡು ತಿನ್ನು, ಯಾರು ಬೇಡ ಅಂತ ಹೇಳಿರೋದು ನಿಂಕ. ಬಾಯಿ ಮುತ್ತಂದಿರೋ ವಜ್ಜು ತಿನ್ನೋಕೆ ಎಗುತ್ತೆ. ಮುಚ್ಚ ನಿಜಾಲಿಲ್ಲ, ನಾನು ಇಲ್ಲಿ ಮಾತಾಡ್ತಾಳೆ ಅಂತ ದೊಡ್ಡ ನೋಡತ್ತಿದೆ. ಅದು ತಡಿಲ್ಲ ಇದು ತಡಿಲ್ಲ. ನೀನೇನು ಕೆತ್ತ ಮಾರಲ್ಲ, ಏನು ಇಲ್ಲ. ನೀನು ನಾಳೆ ಇನ್ನ ಬೇಕಾದ್ರೆ ಬೇರೆ ಅಡುಗೆ ಮಾಡ್ಕೊಂಡು ತಿನ್ನು. ನಿಂಗೆ ಚಿಕನ್ ಬೇಕಾ, ಪಲಾವ್ ಬೇಕಾ, ದಾತೆ ಬೇಕಾ, ಇಡ್ಲಿ ಬೇಕಾ, ಚಟ್ನಿ ಬೇಕಾ, ಏನು ಬೇಕಾದ್ರೆ ಮಾಡ್ಕೊಂಡು ತಿನ್ನು. ಸುಮ್ಮನೆ ಇಲ್ಲಿ ಬಂದು ಗಲಾಟೆ ಮಾರಾಡ. ಅದು ತಡಿಲ್ಲ ಇದು ತಡಿಲ್ಲ. ಇವಳು ಹೋಗಪ್ಪ ಅತ್ತ ಯಾವ್ದು ಕುರ್ಮ ಏನಮ್ಮ ಸಂಸ್ಕೃತಿ. ಅದು ತಡಿಲ್ಲ ಇದು ತಡಿಲ್ಲ, ಅದು ಯಾಕು ಇದು ಯಾಕು, ಇದು ಅದು ಎಲ್ಲನು. ನೀನು ಬೇಕಾದ್ರೆ ನಾಳೆಯಿಂದ ಬೇರೆ ಅಡುಗೆ ಮಾಡ್ಕೊಂಡು ತಿನ್ನು. ಆಮೇಲೆ ಇನ್ನೇನು, ಆಮೇಲೆ ನಿಂಕ ಗನ್ನೋರಿಲ್ಲ, ನಿಂಕ ಎನ್ನೋರಿಲ್ಲ, ನಿಂಕ ಮಕ್ಕಳೋರಿಲ್ಲ, ನಿಂಕ ಆಚೆ ಒಳಗ ಪಾಳು ಎಂಕ ಬೇಕು. ಇವಾಗ ರಾಮನ ತಗೊಂಡಿದ್ದೀನಲ್ಲ ಮದ್ದತ್ತಕ್ಕ, ಅವತ್ತು ರಾಮನ ದತ್ತಕ್ಕೆ ತಗೊಂಡು ಹೋಗಿ ಹೇಳಿದ್ನಲ್ಲೇ ಅವನಿಗೆ ಆಸ್ತಿ ಒಳಗೆ ಪಾಲು ಕೊಡಲ್ಲ ಅಂದ್ಬಿಟ್ಟು. ಅತ್ತೆ ಇವಾಗ ನಮ್ಮ ಯಜಮಾನ್ರು ಇಡ್ಲಿ ಇಡ್ತೀರ ಹೋಗ್ಲಿ, ನಂಗೆ ಆಸ್ತಿನಾಗ ಪಾಲು ಬಂದೇ ಬರ್ತದೆ ತಾನೇ, ನೀವು ನಂಗೊಂದು ಪಾಲು ಕೊಡಬೇಕು ತಾನೇ. ಲೇ ನಿನಗೂ ಕೊಡಲ್ಲ, ಆ ಮಗುಗೂ ಕೊಡಲ್ಲ, ನನಗೆ ಯಾಕತ್ತೆ ಕೊಡಲ್ಲ? ನನ್ನ ಗಂಡ ಸತ್ತಾಗಿಂದ ಈ ಮನೆಗೆ ಇದೀನಿ ತಾನೇ ನಾನು. ಅತ್ತೆ ಏನನ್ನ ಮಾತಾಡಿದ್ರೆ 4 ಜನ ಒಪ್ಪಬೇಕು ಅಂತ ಮಾತಾಡತ್ತೆ, ಯಾಕಂತ ಇಂಥ ಮಾತಾಡ್ತಾ ಇದೆಯಾ? ಹಂಗಾದ್ರೆ ನೀನು ಕಿಲಾಡಿ ಆಸ್ತಿಗೋಸ್ಕರ ಈ ಮನೆಗಿದ್ದೆ ಅನ್ನೋ. ಆಸ್ತಿಗೋಸ್ಕರ ಇದ್ದೀನಿ ಅಂತ ಅನ್ಕೊಂಬೇಡತ್ತೆ, ಇದು ನನ್ನ ಮನೆ, ನನ್ನ ಮನೆ. ನನ್ನ ಗಂಡಿದ್ದಿದ್ರು ನಾನು ಈ ಮನೆಗೆ ಇರ್ತಾ ಇದ್ನಿ ತಾನೇ, ನಾನು ಈ ಮನೆಗೆ ಇರ್ತಾ ಇದ್ನಿ ತಾನೇ ಅತ್ತೆ. ಅದೇ ಪಾಪ ಅತ್ತಿದೆ ಏತಾಡೋದೆಲ್ಲ ತಡತ್ತೆ. ನೋಡಿ ನಿನಗ ಪಾಲು ಏನಕ್ಕೆ ನಿನಗೆ ಪಾಲು? ನನಗಿರೋದು ಒಬ್ಬನೇ ಮಗನು, ಅವನು ಕೊಡ್ತೀನಿ ಎಲ್ಲ ಪಾಲು, ನಿನಗೆ ಬೇಕಾಗಿಲ್ಲ. ಸುಮಾ. ಅಪ್ಪ ಅಲ್ಲೇ ಮುಂದೆ ಮಗನೇ ಇನ್ನೂ ಎದ್ದಿದ್ದೇನಾ? ಅಮ್ಮ ಊಟ ಅಲ್ಲಿಕ್ಕಿದ್ದೀನಿ, ರಾಮು ತಿಂತಾವನೆ, ನೀನು ತಿನ್ನೋಗಮ್ಮ ಹೋಗು. ನೀನು ಕೊಟ್ಟೆ ಹೆಸರು ಊಟ ತಿನ್ನಲ್ಲ ನೀನು, ಹಂಗೆ ಅಲ್ಲ ಅವರು. ಬೈದ್ರೆ ಏನಾಗಲ್ಲ, ನಿನ್ನ ಮೈ ಕೈ ಎಲ್ಲ ಉಣ್ಣಗ್ಲೇದ್ ಬಿಟ್ವೇನೋ ಬೈದ್ರೆ. ಮತ್ತೆ ಸುಮ್ಮನೆ ಇರು. ಎಷ್ಟು ನಿಧಾನ ಮಾತಾಡಿದ್ದೀನಿ, ಕೇಳಿಸ್ಕೊಂಬಿಟ್ಟೇನಾ? ಗುಂಡಿ ನೀನು ಉಲ್ಟಾ ಸೀದಾ ಹೊಡೆದ್ರು ಆ ಹುಡುಗಿಗ ನೀನು ಪಾಲು ಕೊಡೇಬೇಕು, ನೀನು ಪಾಲು. ಇಲ್ಲ ಅಂದರೆ ಊರಾಗಿನ ಜನ ಒಪ್ಪಲ್ಲ. 4 ಜನ ಒಪ್ಪಂಗೆ ನಡ್ಕೊಂಡು ಸರಿ, ನಾವೇನು ದೊಡ್ಡ ಸಿಟಿನಾಗಿಲ್ಲ, ಇರೋದು ಹಳ್ಳಿನಾಗ. ಜನ ಎಲ್ಲ ನಿನ್ನ ಹೊಡೆದು ಊರಿಂದ ಆಚ್ಕಾಕ್ಬಿಡ್ತಾರೆ. 4 ಜನ ಒಪ್ಪಂಗೆ ನಡಿ, ಆ ಹುಡುಗಿಗ ಪಾಲು ಕೊಡೇಬೇಕು. ಬಾಯಿ ಮುಚ್ಕೊಂಡು ಮುಚ್ಚುಟವಾಗಿ ಇದ್ದರೆ ಸರಿ, ಆಯಿತಾ? ಆಯ್ತಲ್ಲ ಮುಂದೆ ಮಗನೆ. ಹೋಗಿ ಮಲ್ಕೋಗು. ಅಯ್ಯೋ ನಿಮ್ಮ ಮಗ ಮುಚ್ಚೋಗ ಎಂತೆಂಥವ್ರಿಗೂ ಸಾವು ಬಂತು, ಇವನಿಗೆ ಬರೀಲಲ್ಲಮ್ಮ ಸಾವು. ಅಮ್ಮ ಮುಂದೆ ಇತ್ತು ನೋಡಿ. ಏನೇ ಬೋರ್ ಮುಂದೆ ಯಾರಿಗೂ ಡೀಸೆಲ್ ಬಿಡಲ್ಲ, ತಾತನ್ ಮಾತಾಡ್ದಿದ್ದಲ್ ಬಿತ್ಯಾ? ನಮ್ಮ ಅಪ್ಪನಲ್ಲ ಅದಕ್ಕ. ಅಂದೆ ಕಾಲ ಮುಂದೆ ನಮ್ಮ ಅಪ್ಪ ನಾವು ತಾಡತ್ಕ ಓದ್ಬಿಟ್ಟಲ್ಲ ನೀನು. ಅಚ್ಚು ಅಡುಗೆ ಮಾಡಿರ್ತಾ ಇದ್ನು. ಅವಳು ನೀನು ಇಬ್ರು ಸೇರಿ ಅಡುಗೆ ಮಾಡ್ರಿ, ಅವಳು ಎತ್ತೋತಾಳೆ ರಾಗ ತಕ್ಕೊಂಡು. ಅವಳು ಹೋಗಿ ಪತಾಮತಾಳೆ. ಇಲ್ಲಮ್ಮ ಯಾತ ಹೊಟ್ಟೆ ನೋಯ್ತದಲ್ಲ ನಂತ. ಹೊಟ್ಟೆ ನೋಯ್ತದೆ ಲೇಲಮ್ಮ, ಏನು ಹೊಟ್ಟೆಗ ಗುಲ್ಗುಲ ಅಂತದಲ್ಲ, ಎದ್ರದಿದ್ದನ ತೆತಂತದ ಹೆಂಗೆ ಹೊಟ್ಟೆಕ್ಕ ಲಮ್ಮ ನೋರೆ ಹೊಟ್ಟೆಗೆ ಏನು ಒದಿತದೆ ದಿತುಮ್ ಅಂತ ಲಮ್ಮ. ಹೊಟ್ಟೆ ನೋವಮ್ಮಲಮ್ಮ, ನಂಗೆ ಇಡಕ್ಕೆ ಆಟ ಇಲ್ಲೇ ಅಮ್ಮ, ಹೊಟ್ಟೆ ನೋಯ್ತದೆ. ಮುಗೀತು ಕೆಲಸ. ಇವಳಿಗೆ ಅಯ್ಯರಿಗೆ ಮಾಡಿಸೋಷ್ಟೊಳಗಾಗಿ ನನ್ನ ಪ್ರಾಣನೇ ಓದ್ತದೆ. ಹೋಗು. ಅಯ್ಯೋ ಭಗವಂತ, ಇದ್ದು ಈ ರಾತ್ರಿಗ ಯಾರಿಗೇನೋ ಶುರುವಾಗೋದು, ಒತ್ತುಡ್ದಾಗನ ಶುರುವಾಗಿದ್ದಿದ್ರೆ ಆಗ್ಲೊತ್ತು ಯಾರನ ಬರೋರು ಹೋಗೋರು ಮಾತಾಡ್ಕೊಂಡಿರ್ತಾ ಇದ್ನಿ. ಈ ರಾತ್ರಿಗೆ ಇವಳು ಸುಧಾರ್ಸಕ್ಕೆ ನನ್ನ ಕೈಲಿ ಆತದ? ಅಯ್ಯೋ ನಮ್ಮ ದಿತುಮ್ ಅಂತ ಒದಿತದೆ, ಗುಲ್ಗುಲ ಅಂತದೆ. ನಮ್ಮ ನನ್ನ ಹೊಟ್ಟೆಗೆ ಯಜ್ಞ ತಗೊಂಬದಲ್ಲೇ ಹಿಡ್ಗಾಕುವಾಡೆ, ಇವು ಹೊಟ್ಟೆಗೆ ಯಜ್ಞ ಹೋದಮ್ಮ, ನಂಗೆ ದಿಕ್ಲಾತದಮ್ಮ, ಅದು ತೆತ್ತಾಬಿಟ್ಟದೆ ನನ್ನ ನೋರು. ಅಯ್ಯೋ ಕೈಲಾಗೆಲ್ಲ ಗಿಲ್ತಾದೆ ನಮ್ಮ ಯಜ್ಞಕ ಉಗುಡುಗಳು ಉದ್ದುತ್ತಾ ಇರ್ತವೆ, ನನ್ನ ಹೊಟ್ಟೆ ತಿದ್ಲಿ ಈಚಕ್ಕೆ ಬಂದ್ಬಿಟ್ಟದೆ ಯಜ್ಞ ಲಮ್ಮ, ನನ್ನ ಹೊಟ್ಟೆಗಿರೋದೆಲ್ಲ ತಿನ್ನಾಬಿಟ್ಟದೆ ಲಮ್ಮ. ಅಯ್ಯೋ ಯಜ್ಞ ತಗೊಂಬತದೋ, ನನ್ನ
ಭಗವಂತನೇ ಕಾಣಿಸ್ತಾನೆ ಈ ಮಹಾತಾಯಿಕ ಹೆರಿಗೆ ಮಾಡಿಸೋಪಟ್ಟಿಗೆ ಮ್ಯಾಲಿರೋ ಭಗವಂತನೇ ಕಾಣಿಸ್ತಾನೆ. ಅಯ್ಯೋ ಯಾವ್ದು ಹಣೆ ಬರ ಹೋಗು ನಂಕ ಮಗ ಮುಚ್ಚೋಗ ಮುಚ್ಚ ಬಾಯಿ ಮುಚ್ಚೆ. 10 ಗಂಟೆ 11 ಗಂಟೆ ರಾತ್ರಿ ಆಗತ್ತೆ ಬುಡ್ಕೊಂಡು ಸಾಯ್ತಾವಳೆ. ನಾನು ಹೇಳಿದ್ದೀನಿ ಬೆಳೆ ಬೆಳೆ ಮಕ್ಕಳು ಅಂತ ಹೇಳ್ಬಿಟ್ಟು ಇರೋ ಒಂದು ಮಗುನೇ ಸಾಕು ಅಂತ. ನನ್ನ ಮಾತು ಕೇಳ್ತೀಯ ನೀನು? ಯಜ್ಞ ಅಂತ ಯಜ್ಞ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.